ಹೌದು ದೀಪಾ, ನಿಮ್ ಮನೇಲಿ ನಾಳೆ ಪೂಜೆ ತಾನೆ? ತರಕಾರಿ ತಗೊಳಕ್ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಬರಲ್ವಾ? ಹೇ ಹೌದಲ್ವಾ, ಅವ್ರಿಗೊಂದ್ಸಲ ಕಾಲ್ ಮಾಡಿ ಹೇಳ್ತೀನಿ. ನನ್ನ ಮೊಬೈಲಲ್ಲಿ ಇಲ್ಲಿ ದೀಪ ಫೋನು ಎತ್ ಮಾತಾಡಿ. ಹೇಳು ದೀಪಾ, ನಾಳೆ ಪೂಜೆಗೆ ತರಕಾರಿ ಎಲ್ಲ ತಗೋಬಿಟ್ರಾ? ಇನ್ನೂ ಇಲ್ಲ ದೀಪ, ಇವಾಗ ತಗೊಳಕ್ಕೆ ಅಂತ ಹೋಗ್ತಿದೀವಿ. ಬೇಡ ಅದ್ಕೆ, ನಾನೇ ಆಲ್ರೆಡಿ ತರಕಾರಿ ಎಲ್ಲ ತಗೊಂಡ್ಬಿಟ್ಟೆ. ಹೌದಾ? ಎಲ್ಲಿ ತಗೋತಿದ್ಯಾ? ಇಲ್ಲೇ ಅದ್ಗೆ, ನಮ್ಮ ಏರಿಯಾದಲ್ಲೇ 3ನೇ ಕ್ರಾಸಲ್ಲಿ ಮಾರ್ಕೆಟ್ ಇದೆಯಲ್ಲ, ಅಲ್ಲೇ ತಗೊಂಡೆ. ಸರಿ ಸರಿ, ತರಕಾರಿ ತಗೊಂಡು ಮನೆಗ್ ಬಂದ್ಬಿಡು. ಸರಿ ಅದ್ಗೆ. ಸರಿ ಬಾ. ದೀಪ ಏನ್ ಹೇಳಿದ್ಲು? ಅದು ದೀಪ ಇಲ್ಲೇ ಎಲ್ಲಾದ್ರೂ ಇದ್ದಾಳಂತ? ತರಕಾರಿ ತಗೊಂಡು ಮನೆಗ್ ಬರ್ತಾಳಂತೆ. ಸರಿ, ಹಾಗಿದ್ರೆ ನಾವಿನ್ನ ಸೀರೆ ತಗೋಬೇಕಲ್ವಾ? ಹೌದು. ಬನ್ನಿ ಹೋಗೋಣ. ಒಂದ್ ನಿಮಿಷ. ಏ ದೀಪಾ, ಯಾಕೆ? ಈ ಕಡೆ ಬಾರೋ. ಏ ದೀಪಾ, ಏನಾಯ್ತು? ಏನು? ನಮ್ಮ ಅತ್ತಿಗೆ ಕಣು. ಏ ದೀಪಾ, ಯಾರು? ಅಯ್ಯೋ, ನಮ್ಮ ಅಣ್ಣ ಅತ್ತಿಗೆ. ಜಸ್ಟ್ ಮಿಸ್ಸು. ಅಯ್ಯ, ಅದಕ್ಕೆ ಯಾಕೆ ಇಷ್ಟೊಂದು ಎದುರ್ಕೋತಾ ಇದ್ಯಾ? ಯಾರು ಅಂತ ಕೇಳಿದ್ರೆ ತರಕಾರಿ ಅಂಗಡಿಯವರು ಅಂತ ಹೇಳಿದ್ರೆ ಆಗಿರೋದಪ್ಪ. ನೀನ್ ನೋಡಕ್ ತರಕಾರಿ ಅಂಗಡಿ ಒಂಥರ ಇದೀಯಾ? ಸರಿ ಸರಿ, ಅವ್ರು ಹೋದ್ರು, ಬಾ ನಾವು ಹೋಗೋಣ. ಏ ಬೇಡ ಬೇಡ, ತಡಿ. ಇವಾಗ್ಲೇ ಹೋದ್ರೆ ಅವ್ರು ನಮ್ನ ನೋಡೋ ಚಾನ್ಸ್ ಇದೆ. ಇಲ್ಲೇ ಎಲ್ಲಾದ್ರೂ ಸುತ್ತಾಡ್ಕೊಂಡು ಆಮೇಲೆ ಹೋಗೋಣ. ಇದು ಒಳ್ಳೆ ಐಡಿಯಾ. ಕಾಫಿಗೆ ಹೋಗೋಣವಾ? ನಡಿ. ನೋಡು, ನೀನ್ ಆಟ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ನೀನ್ ಯಾಕೆ ಪೂಜೆ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು. ನೀನ್ ಆಸೆ ಪಟ್ಟು ಸೀರೆ ತಂದ್ಕೊಟ್ಟ ತಕ್ಷಣ ನಾನು ಉಟ್ಕೋತೀನಿ ಅನ್ಕೊಂಡಿದ್ಯಾ? ಯಾರು ಕೊಟ್ಟಿದ್ ಸೀರೆನ ಉಟ್ಕೋಬೇಕು, ಯಾರು ಕೊಟ್ಟಿದ್ ಸೀರೆ ಉಟ್ಕೋಬಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಇದನ್ನೆಲ್ಲ ನನ್ನ ಮಗನ ಹತ್ರ ಇಟ್ಕೋ, ನನ್ನ ಹತ್ರ ಅಲ್ಲ. ಏನ್ ಮೇಡಮ್, ಸೀರೆ ತಂದ್ಕೊಟ್ಟು ಅತ್ತೆನ ಇಂಪ್ರೆಸ್ ಮಾಡ್ಬೇಕು ಅನ್ಕೊಂಡ್ಬಿಟ್ಟಿದ್ಯಾ? ನಾನಿರೋವರೆಗೂ ಅತ್ತೆ ನಿನ್ನ ಗುಲಗಂಜಿಯಷ್ಟು ಪ್ರೀತಿ ಮಾಡಬಾರ್ದು. ಹಾಗೆ ನೋಡ್ಕೋತೀನಿ. ತುಳಸಿ, ನನ್ನ ಅತ್ತೆಗೋಸ್ಕರ, ನನ್ನ ಗಂಡನಿಗೋಸ್ಕರ ನೀನ್ ಹೇಳೋದನ್ನೆಲ್ಲ ಕೇಳ್ತಾ ಬಿದ್ದಿದ್ದೀನಿ. ನೀನಿನ್ನು ಜೀವನದಲ್ಲಿ ಬಾಳಿ ಬದುಕಬೇಕಾಗಿರೋ ಹೆಣ್ಣು. ಸಂಸಾರದಲ್ಲಿ ಮೂಗ್ ತುರ್ಸೋದ್ನ ಬಿಟ್ಟು ನಿನ್ ಜೀವನನ ನೀನ್ ನೋಡ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ. ಹೌದು ಮೈನಾ, ನಾನು ಬಾಳಿ ಬದುಕಬೇಕಾಗಿರೋ ಹೆಣ್ಣು. ಬಾಳಿ ಬದುಕ್ತೀನಿ. ಅದು ಇದೇ ಮನೆಯಲ್ಲಿ ಧ್ರುವ ಮಾವನ್ಗೆ ಹೆಂಡತಿಯಾಗೆ ಬದುಕ್ತೀನಿ. ನೋಡ್ತಾ ಇರು. ಏನ್ ಮೈನಾ ಅವ್ರೆ, ಅಮ್ಮ ಹೇಳಿದ್ರ ಬಗ್ಗೆ ಇನ್ನು ಯೋಚನೆ ಮಾಡ್ಕೊಂಡು ನಿಂತಿದ್ದೀರಾ? ಮತ್ತಿನ್ನೇನು, ನೀವ್ ಕೋಪ ಮಾಡ್ಕೊಂಡ್ ಬಂದ್ಬಿಟ್ರಿ. ಕೋಪ ಆಗಿತ್ತು, ಆದ್ರೆ ಈಗಿಲ್ಲ. ನಾನ್ ಹೇಳಿದ್ರೆ ನನ್ ಮಾತೆಲ್ಲಿ ಕೇಳ್ತೀರಾ? ನಾನ್ ಬೇಡ ಅಂತ ತಾನೇ ಹೇಳ್ದೆ. ನೀವೇ ನೋಡಿದ್ರಲ್ಲ ಅಮ್ಮ ಹೇಗ್ ನಡ್ಕೊಂಡ್ರು ಅಂತ. ಇವಾಗ ಇಬ್ರಿಗೂ ಬೇಜಾರು. ಆದ್ರೂ ಅವ್ರ ಸೀರೆ ತಗೋಬೇಕಿತ್ತು, ಅದೇ ಬೇಜಾರಾಗ್ತಿದೆ. ಅಲ್ಲ ಮೈನಾ ಅವ್ರೆ, ಕೊಡೋಣ ಅಂತ ಹಠ ಮಾಡಿದ್ ನೀವಲ್ವಾ? ನೀವೇ ಹಠ ಮಾಡಿ ಕನ್ವಿನ್ಸ್ ಮಾಡಿ ಕೊಡ್ಬೇಕಿತ್ತಪ್ಪ. ನೀವ್ ಕೊಟ್ಟಿರೋದಕ್ಕೆ ತಗೊಂಡ್ರು. ನಾನೇನಾದ್ರೂ ಕೊಟ್ಟಿದ್ರೆ ಕೋಪದಲ್ಲೇ ಬಿಸಾಕ್ಬಿಟ್ಟಿರೋರು.
ಓ, ಮೈಲಾರ್ಕೋಟೆ ಹುಡುಗಿಗೆ ಭಯನಾ? ಇದು ಭಯ ಅಲ್ಲ ಧ್ರುವೋರೆ, ಅವ್ರ ಮೇಲಿರೋ ಗೌರವ. ಅತ್ತೆಗೆಷ್ಟು ನೋವಾಗ್ತಿರತ್ತೆ ಅಂತ ನನಗ್ ಚೆನ್ನಾಗ್ ಗೊತ್ತೈತೆ. ಆದ್ರೆ ಏನ್ ಮಾಡ್ಲಿ, ನಿಮ್ ಜೊತೆಗಿದ್ರೆ ಅತ್ತೆ ದೂರ ಆಗ್ತಾರೆ, ನಿಮ್ಮನ್ ದೂರ ಮಾಡ್ಕೊಂಡ್ರೆ ಅತ್ತೆ ಖುಷಿ ಪಡ್ತಾರೆ. ನೋಡಿ, ನೀವು ನನ್ ಮುಂದೆ ಏನ್ ಬೇಕಾದ್ರೂ ಮಾತಾಡಿ, ಆದ್ರೆ ನನ್ನನ್ನ ಬಿಟ್ಟು ದೂರ ಇರೋದ್ರ ಬಗ್ಗೆ ಮಾತ್ರ ಮಾತಾಡೋದಕ್ ಹೋಗ್ಬೇಡಿ. ಅದಕ್ಕೆ ನಾನು ಇಷ್ಟೊಂದೆಲ್ಲ ಕಷ್ಟ ಪಡ್ತಿರೋದು. ಅದ್ ಹಾಗಲ್ಲ ಧ್ರುವೋರೆ, ಕೊನೆ ತನಕ ನನ್ ಮೇಲೆ ಈ ತರ ಕೋಪ ಮಾಡ್ಸ್ಕೊಂಡಿರ್ತಾರೆ ಅಂತ. ಅಯ್ಯೋ ಮೈನವ್ರೆ, ಹಾಗ್ ಮಾತಾಡ್ಬೇಡಿ ಪ್ಲೀಸ್. ನೋಡಿ, ಈಗಾಗ್ಲೇ ಸರ್ಸು ನಿಮ್ಮನ್ನ ಸೊಸೆ ಅಂತ ಒಪ್ಕೊಂಡು ಸಂಭ್ರಮಿಸಿದ್ದನ್ನ ನಾವೇ ನೋಡಿದೀವಿ. ಇನ್ನ ಸ್ವಲ್ಪ ದಿನಗಳಷ್ಟೇ ಅವ್ರು ನಿಮ್ಮನ್ನ ಸೊಸೆ ಅಂತ ಒಪ್ಕೊಳ್ತಾರೆ, ಖಂಡಿತವಾಗ್ಲು. ಆಗ ನೀವೀ ಮನೆ ಸೊಸೆ ಆಗಿ, ನನ್ಗೆ ಹೆಂಡತಿಯಾಗಿ, ದೀಪಂಗೆ ಅತ್ತಿಗೆಯಾಗಿ ಖಂಡಿತವಾಗ್ಲೂ ಈ ಮನೇಲಿ ಬಾಳ್ತೀರ. ಒಂದ್ ವೇಳೆ ಆಗ ನೀವು ಸರ್ಸು ಒಂದಾಗ್ಬಿಟ್ಟು ನನ್ ವಿರುದ್ಧನೇ ಬಿದ್ಬಿಟ್ರೆ? ಹಾಗೇನಾದ್ರೂ ಆದ್ರೆ ನನಗಿಂತ ಜಾಸ್ತಿ ಖುಷಿ ಪಡೋರು ಈ ಪ್ರಪಂಚದಲ್ಲಿ ಯಾರೂ ಇರಲ್ಲ. ಹೀಗೆ ನಗ್ನಗ್ತಾ ನಾಳೆ ಪೂಜೆಯಲ್ಲಿ ಕೂತ್ಕೊಳ್ಳಿ. ಹೇಗೆ? ಮನೆಗೆ ಹೋಗಿ ಕರೆಯೋದ್ ಬೇಡ್ವಾ? ಇಲ್ಲಿ ಯಾರಿದ್ದಾರೆ ಯಾರಿಲ್ಲ ಏನೂ ಗೊತ್ತಿಲ್ಲ ನನ್ಗೆ. ಹೇಗ್ ಹೋಗಿ ಕರೀಲಿ? ಅಯ್ಯೋ ಅಷ್ಟೇ ತಾನೆ, ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಧ್ರುವನ್ ಹೆಂಡತಿ ಸರಸ್ವತಿ ಅಮ್ಮನ್ ಸೊಸೆ ಅಂತ ಎಲ್ಲಾರ್ಗೂ ಮನೆಗೂ ಹೋಗಿ ಹೇಳ್ಕೊಂಡ್ ಬನ್ನಿ, ಎಲ್ರೂ ಬರ್ತಾರೆ. ಯಾರು? ನಾನಾ? ಹಾ, ನೀವೇ. ಹೇಗೆ? ಮನೆಗೂ ಹೋಗಿ ಕೂಗ್ಬೇಕಾ? ಹಾ, ಮನೆಗೂ ಹೋಗಿ ಕೂಗ್ಬೇಕು. ಮನೆಗೂ ಹೋಗಿ ನಾನು ಸರಸ್ವತಿಯವ್ರ ಸೊಸೆ ಅಂತ ಹೇಳ್ಬಿಟ್ ಬರ್ಬೇಕಾ? ಹೌದು. ಏಯ್, ನೀವು ಸರಸ್ವತಿ ಅಮ್ಮನ್ ಸೊಸೆನೆ ತಾನೆ? ಹೌದು ಧ್ರುವೋರೆ, ಅದೆಲ್ಲ ಬಿಡಿ. ನಾನೀ ತರ ಹೋಗ್ ಕರೆಯೋದು ಅತ್ತೆಗೇನಾದ್ರೂ ಗೊತ್ತಾಯ್ತು ಅಂತ ಇಟ್ಕೊಳ್ಳಿ. ಗೊತ್ತಾದ್ರೆ ಗೊತ್ತಾಗ್ಲಿ ಅಂತಾನೆ ತಾನೆ ಇವೆಲ್ಲ ಮಾಡ್ತಿರೋದು. ತಮಾಷೆ ಮಾಡ್ಬೇಡಿ ಧ್ರುವೋರೆ, ನಿಮ್ಗೇನು ಬಾಯಿ ಮಾತಿಗೆ ಹೇಳ್ಬಿಡ್ತೀರಾ? ಮಾಡೋಳ್ ನಾನ್ ತಾನೆ. ನಾನ್ ನಿಮ್ಗೆ ಗಾರ್ಮೆಂಟ್ಸ್ ಅಲ್ಲಿ ಒಂದ್ ಐಡಿಯಾ ಹೇಳಿದ್ದೆ, ಮರ್ತ್ ಹೋದ್ರಾ?